ಸೂಪರ್ ಸ್ಟಾರ್ ರಜನಿಕಾಂತ್ ಭಾರತೀಯ ಚಿತ್ರರಂಗದ ಮೇರು ನಟ. ಆದ್ರೀಗ ರಜನಿ ಬರೀ ನಟನಾಗಿ ಉಳಿದಿಲ್ಲ. ರಜನಿ ಒಳಗೆ ಒಬ್ಬ ರಾಜಕಾರಣಿ ಇದ್ದಾನೆ. ಹೌದು, ಡಿಸೆಂಬರ್ 31ರಂದು ರಜನಿ ತಮ್ಮ ಪಕ್ಷ ರಚನೆ ಕುರಿತು ಮಾಹಿತಿ ನೀಡುವುದಾಗಿ ಹೇಳಿರುವುದು ದ್ರಾವಿಡ ನೆಲದಲ್ಲಿ ಕಂಪನ ಸೃಷ್ಟಿಸಿದೆ. ರಜನಿ ವಿಶಿಷ್ಟ ಮ್ಯಾನರಿಸಂನಿಂದ ಕೋಟ್ಯಂತರ ಅಭಿಮಾನಿಗಳ ಹೃದಯ ಗೆದ್ದ ನಟ. ಇಂತಹ ನಟ ರಾಜಕೀಯಕ್ಕೆ ಧುಮುಕುತ್ತಿರುವುದು ಅಭಿಮಾನಿಗಳ ಕುತೂಹಲಕ್ಕೆ ಕಾರಣವಾಗಿದೆ. ರಜನಿ ವಿಶಿಷ್ಟ ನಟನೆ ಮೂಲಕ ಅಭಿಮಾನಿಗಳನ್ನು ರಂಜಿಸ್ತಾರೆ. ಅಲ್ಲದೆ ರಾಜಕೀಯಕ್ಕೂ ಡಿಫ್ರೆಂಟ್ ಥಾಟ್ಸ್ ಇಟ್ಟುಕೊಂಡು ಧುಮುಕಿದ್ದಾರೆ. ಅಷ್ಟಕ್ಕೂ ರಜನಿ ಎಲ್ಲರಂತೆ ರಾಜಕೀಯ ಮಾಡ್ತಾರಾ? ಖಂಡಿತ ಇಲ್ಲ. ಯಾಕಂದರೆ ಅವರೇ ಬೇರೆ, ಅವರ ಸ್ಟೈಲೇ ಬೇರೆ. ಆಧ್ಯಾತ್ಮ ರಾಜಕಾರಣ ಎಂಬ ವಿಶಿಷ್ಟ ಸಿದ್ಧಾಂತದ ಮೇಲೆ ತಮ್ಮ ರಾಜಕೀಯ ಭವಿಷ್ಯ ಕಟ್ಟಿಕೊಳ್ಳಲು ಹೊರಟಿದ್ದಾರೆ ರಜನಿ. ಅಷ್ಟಕ್ಕೂ ಆಧ್ಯಾತ್ಮ ರಾಜಕಾರಣವೆಂದರೇನು? ಆಧ್ಯಾತ್ಮ ರಾಜಕಾರಣ ಅಂದರೆ ಎಲ್ಲರನ್ನು ಪ್ರೀತಿಸುವುದು ಮತ್ತು ಎಲ್ಲರ ಏಳಿಗೆಗೆ ಆದ್ಯತೆ ನೀಡುವುದು. ಯಾವುದೇ ಒಂದು ಧರ್ಮ, ಒಂದು ಸಮಾಜಕ್ಕೆ ಸೀಮಿತವಾಗದೆ ಎಲ್ಲರನ್ನು ಒಳಗೊಳ್ಳುವುದೇ ಆಧ್ಯಾತ್ಮ ರಾಜಕಾರಣ. ಇಂತಹ ಒಂದು ಕಲ್ಪನೆಯ ರಾಜಕಾರಣವನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಪ್ರಸ್ತಾಪಿಸಿದ್ರು ಮತ್ತು ತಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡು ಎಲ್ಲ ಧರ್ಮದ ಜನರನ್ನು ಸಮನಾಗಿ ಕಂಡಿದ್ರು. ಅಲ್ಲದೆ ಅವರ ಏಳಿಗೆಗೆ ಶ್ರಮಿಸಿದ್ರು. ಗಾಂಧಿ ಹಾದಿಯಲ್ಲಿ ಹೊರಟಿರುವ ಸೂಪರ್ ಸ್ಟಾರ್ ರಜನಿಕಾಂತ್ ಭ್ರಷ್ಟಾಚಾರ ರಹಿತ, ಜಾತಿ ರಹಿತ ಹಾಗೂ ಅಭಿವೃದ್ಧಿಗೆ ಪೂರಕವಾದ ರಾಜಕಾರಣ ಮಾಡಲು ಹೊರಟಿದ್ದಾರೆ. ಆಧ್ಯಾತ್ಮ ರಾಜಕಾರಣ ಅಪ್ಪಿಕೊಳ್ಳಲು ಒಂದು ಕಾರಣವಿದೆ. ರಜನಿ ಈ ಹಿಂದೆ ಶ್ರೀ ರಾಘವೇಂದ್ರ ಸ್ವಾಮಿ, ಬಾಬಾ ಎಂಬ 2 ಫಿಲಂ ಮಾಡಿದ್ರು. ಅಲ್ಲಿಂದಲೇ ರಜನಿಗೆ ಆಧ್ಯಾತ್ಮದತ್ತ ಒಲವು ಹೆಚ್ಚಾಗಿತ್ತು. ಒಟ್ನಲ್ಲಿ ರಜನಿಕಾಂತ್ ಮಾದರಿ ರಾಜಕೀಯ ಸಿದ್ಧಾಂತ ಬಿಟ್ಟುಕೊಂಡು ರಾಜಕೀಯಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ.